ಈ ವರ್ಷದ ವರ್ಷಾಂತ್ಯಕ್ಕೆ ಅಂದ್ರೆ ಡಿಸೆಂಬರ್ 29ಕ್ಕೆ ತೆರೆಯ ಮೇಲೆ ಕಾಣಿಸ್ಕೊಳ್ಳೋಕೆ ಸಜ್ಜಾಗಿರೋದು ಕಾಟೇರ ಚಿತ್ರ. ಈ ಒಂದು ಚಿತ್ರ ಸುವ್ಯವಸ್ಥೆಯ ವಿರುದ್ಧ ಹೋರಾಡುತ್ತಿರುವ ಒಬ್ಬ ಕಥಾನಾಯಕನ ಸುತ್ತಿರುವಂತಹ ಕಥೆಯಾಗಿದೆ. ಅದಲ್ಲದೆ ಈಗ ನಾನು ಹೇಳ್ತಿರೋ ವಿಚಾರ ಕೇಳಿದ್ರೆ ನಿಜಕ್ಕೂ ನೀವು ಶಾಕ್ ಆಗ್ತೀರಾ. ಯಾಕೆಂದ್ರೆ ಬಾಕ್ಸ್ ಆಫೀಸ್ ಸುಲ್ತಾನ, ಅದಲ್ಲದೆ ನಮ್ಮ ಚಾಲೆಂಜ್ ಸ್ಟಾರ್ ದರ್ಶನ್ ಅವರ ಅಭಿನಯದ ಈ ಚಿತ್ರಕ್ಕೆ ತುಂಬಾ ಜನ ಅಭಿಮಾನಿಗಳು ಕಾತುರದಿಂದ ಕಾಯ್ತಾ ಇದ್ರು. ಅಂಡ್ ಇದಕ್ಕಿಂತ ಮುಂಚೆ ಅಂದ್ರೆ ಚಿತ್ರ ರಿಲೀಸ್ ಡೇಟ್ಗಿಂತ ಮುಂಚೆನೆ ಪ್ರೀ ಬುಕಿಂಗ್ ನ ಸ್ಟಾರ್ಟ್ ಮಾಡಿದ್ರು. ಪ್ಯಾನ್ ಇಂಡಿಯಾ ಸಿನಿಮಾಗಳು ಪ್ರೀ ಬುಕಿಂಗ್ ಗಿಂತ ಮುಂಚೆನೆ ಹಣವನ್ನ ಅಂದ್ರೆ 1 ಕೋಟಿ ಹಣವನ್ನ ಟಾರ್ಗೆಟ್ ಗಿಂತ ಜಾಸ್ತಿ ರೀಚ್ ಆಗ್ತಾ ಇತ್ತು. ಆದ್ರೆ ಪ್ಯಾನ್ ಇಂಡಿಯಾ ಅಲ್ಲದ ಸಿನಿಮಾ ಒಂದು ಇತಿಹಾಸ ಸೃಷ್ಟಿ ಮಾಡಿದೆ. ನಮ್ಮ ಕಾಟೇರ ಚಿತ್ರ ಪ್ಯಾನ್ ಇಂಡಿಯಾ ಅಲ್ಲದ ಸಿನಿಮಾ ಒಂದು ಇತಿಹಾಸ ಸೃಷ್ಟಿ ಮಾಡಿದೆ. ಹೌದು, ಕಾಟೇರ ಚಿತ್ರ ಪ್ರೀ ಬುಕಿಂಗ್ ಅಲ್ಲೇ 1 ಕೋಟಿಗಿಂತ ಅಧಿಕ ಹಣವನ್ನ ಗಳಿಸಿದೆ ಈಗಾಗಲೇ. ಯಾಕೆ ಅಂತಂದ್ರೆ ಒಂದು ದರ್ಶನ್ ಅವರ ಅಭಿಮಾನಿಗಳು ಕ್ರಾಂತಿ ಆದ್ಮೇಲೆ ಯಾವ ಮೂವಿ ರಿಲೀಸಿಂಗ್ ಇರುತ್ತೆ ಅಥವಾ ಯಾವ ಮೂವಿ ರಿಲೀಸ್ ಆದ್ರೆ ಅಂತ ಕಾಯ್ತಾ ಇದ್ರು. ಜೊತೆಗೆ ಒಂದು ರೈತರಿಗೋಸ್ಕರ ಮಾಡಿರುವಂತಹ ಒಂದು ಚಿತ್ರಕ್ಕೋಸ್ಕರ ಅವರ ಅಭಿಮಾನಿಗಳು ಕಾತುರದಿಂದ ಕಾಯ್ದು ಪ್ರೀ ಬುಕಿಂಗ್ ನ ಮಾಡ್ಕೊಂಡು ಇನ್ನೇನು 28ನೇ ತಾರೀಕು ಆದ್ಮೇಲೆ 29ನೇ ತಾರೀಕು ಏನು ಬರುತ್ತೆ ಆ ಒಂದು ಡೇಟ್ಗೆ ಕಾತುರದಿಂದ ಕಾಯ್ತಾ ಇದ್ದಾರೆ. ಅದಲ್ಲದೆ ಇನ್ನು 12 ಗಂಟೆಗೆ ಫಸ್ಟ್ ರಿಲೀಸ್ ಆಗುತ್ತೆ ಸಿನಿಮಾ. ಆ ಒಂದು ಟೈಮ್ಗೆ ತುಂಬಾ ಟಿಕೆಟ್ ಬುಕ್ ಆಗಿರುವಂಥದ್ದು. ಇನ್ನು ಮಾರ್ನಿಂಗ್ ಶೋಸ್ ಆಗಿರಲಿ ಅಥವಾ ಮಧ್ಯಾಹ್ನ ಶೋಸ್ ಆಗಿರಲಿ ಅದೆಲ್ಲ ಬುಕ್ ಆಗಿದೆ. ಆಲ್ಮೋಸ್ಟ್ ಹೌಸ್ಫುಲ್ ಫಸ್ಟ್ ಡೇನೇ ಓಡ್ತಾ ಇರುವಂಥದ್ದು. ಸೊ ಬಾಕ್ಸ್ ಆಫೀಸ್ ಸುಲ್ತಾನ ಅಂದ್ರೆ ಏನ್ ಕಮ್ಮಿನಾ? ಆ ಹೆಸರು ತಕ್ಕಂತಾನೆ ಈ ಒಂದು ದಾಖಲೆನ ಬರ್ದಾಗಿದೆ. ಅಂಡ್ ತರುಣ್ ಕಿಶೋರ್ ಸುಧೀರ್ ಅವರ ನಿರ್ದೇಶನದಲ್ಲಿ ರಾಬರ್ಟ್ ಆದ್ಮೇಲೆ ಈ ಒಂದು ಸಿನಿಮಾ ಮೂಡಿ ಬರ್ತಾ ಇರೋದು. ಇವರೊಂದು ಕಾಂಬಿನೇಷನ್ ಸಿನಿಮಾ ನೋಡಕ್ಕೂ ಸಹ ತುಂಬಾ ಜನ ಕಾಯ್ತಾ ಇದ್ರು. ಈಗ ಅದಕ್ಕೆಲ್ಲ ಉತ್ತರ ಅಂತಂದ್ರೆ ನಾವು ಹೋಗಿ ಮೂವಿ ನೋಡ್ಬೇಕು. ಅಂಡ್ ನೀವು ಅಷ್ಟೇ ಮಿಸ್ ಮಾಡದೆ ಕಾಟೇರ ಸಿನಿಮಾನ ನೋಡಿ ಅಂಡ್ ಏನನ್ನಿಸ್ತು ಅಂತ ಬಂದಾದ್ಮೇಲೆ ಕಮೆಂಟ್ ಮಾಡಿ. ಜೊತೆಗೆ ನಮ್ಮ ಕನ್ನಡ ಚಿತ್ರರಂಗವನ್ನ ಬೆಳೆಸೋಣ, ಪ್ರೋತ್ಸಾಹಿಸೋಣ ಅಂತ ಹೇಳ್ತಾ ಈ ವಿಡಿಯೋನಲ್ಲೇ ಮುಗಿಸ್ತಾ ಇದ್ದೀನಿ. ಅಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ಟೇ ಸೇಫ್ and stay happy.